ನಾನು ತುಂಬ ಖುಷಿಯಾಗಿದ್ದೆ ಮದುವೆ ದಿನ. ನನ್ನ ಮದುವೆ ಅಪ್ಪನ ತಂಗಿ ಮಗನ ಜೊತೆ ಫಿಕ್ಸ್ ಆಗಿತ್ತು. ನಮ್ಮ ಆಂಟಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನನಗೆ ಒಬ್ಬ ಅಣ್ಣ ಮತ್ತು ಒಬ್ಬ ತಂಗಿ ಇದ್ಲು. ಆಂಟಿ ನನ್ನ ಅಪ್ಪನ ಹತ್ರ ಮೊದಲೇ ಹೇಳಿಬಿಟ್ಟಿದ್ಲು, ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ. ಮತ್ತು ನಾನು ಮೆಚ್ಯೂರ್ ಆದಾಗಲೇ ನನ್ನನ್ನು ಕೇಳಿದರು. ಆಂಟಿಗೆ 3 ಗಂಡು ಮಕ್ಕಳು ಮತ್ತು ಅವರಿಬ್ಬರಿಗೂ ಮದುವೆಯಾಗಿತ್ತು. ದಿನೇಶ್ ಲಾಸ್ಟ್ ಮಗ ಮತ್ತು ನೋಡಲು ತುಂಬ ಕ್ಯೂಟಾಗಿ ಹ್ಯಾಂಡ್ಸಪ್ ಆಗಿದ್ದ. ನಾನು ಮದುವೆ ಸೆಟ್ಟಾಗಿದ್ದೆ ಮತ್ತು ಅಲ್ಲಿಗೆ ಹೋಗಲೇ ಇಲ್ಲ. ನನ್ನ ಅಮ್ಮ ಮತ್ತು ತಂಗಿ ಹೋಗ್ತಿದ್ರು ಮತ್ತು ಬಂದು ದಿನೇಶ್ ಬಗ್ಗೆ ಹೊಗಳ್ತಿದ್ರು. ನಾನು ಅವನ ಬಗ್ಗೆ ಮನಸ್ಸಲ್ಲೇ ಏನೆಲ್ಲ ಕನಸ್ಕೊಂಡು ಕೂಡ್ತಿದ್ದೆ. ಮತ್ತು ಅಮ್ಮ ನನ್ನ ಓದು ಮುಗಿದ ನಂತರ ಹೋಗಲು ಕಮ್ಮಿ ಮಾಡಿದ್ರು. 2-3 ವರ್ಷ ಹೋಗೇ ಇರಲಿಲ್ಲ. ಆದರೂ ಮುಂದೆ ದಿನೇಶ್ ಹಾಸ್ಟೆಲಲ್ಲಿ ಓದ್ತಾ ಇದ್ದ ಅಂತ ಆಂಟಿ ಹೇಳಿದರು. ನಾನು ಫೋಟೋ ನೋಡಿದ್ದೆ ಅವನದ್ದು ಮತ್ತು ನಾನು ಅನ್ಕೋತಿದ್ದೆ, ನಾನು ಎಷ್ಟು ಪುಣ್ಯವಂತೆ ಅವ್ನು ಸಿಗೋಕ್ಕೆ ಅಂತ. ಮದುವೆ ದಿನ ಅಪ್ಪನಿಗೆ ತುಂಬ ಕಷ್ಟ ಆಯಿತು. ಮದುವೆಲಿ ಏನು ಕಮ್ಮಿ ಮಾಡಿರಲಿಲ್ಲ ಮತ್ತು ತಂಗಿ ಮನೆಗೆ ಹೋಗೋದು ಅಂತ ವರದಕ್ಷಿಣೆ ತಗೊಳ್ಳಿಲ್ಲ ಅಂತ ಸಾಮಾನು ಹೆಚ್ಚು ಕೊಟ್ಟು ಕಳಿಸಿದ್ರು. ಮದುವೆ ದಿನ ದಿನೇಶ್ ತುಂಬ ಡಲ್ಲಾಗಿದ್ದ, ಸಪ್ಪಗೆ ಇದ್ದ. ನಾನು ಸುಮ್ಮನೆ ಇದ್ದೆ. ಮದುವೆಯಾಗಿ ತುಂಬ ಕುತೂಹಲದಿಂದ ಕೂತಿದ್ದೆ ಮತ್ತು ಮನಸ್ಸಲ್ಲಿ ತುಂಬ ಪ್ರೀತಿ ಕೂಡ ಇತ್ತು. ದಿನೇಶ್ ಬಂದ ಮತ್ತು ನನ್ನ ಮುಂದೆ ಕೂತ್ಕೊಂಡು ಮತ್ತೆ ಏನು ಮಾತಾಡಲಿಲ್ಲ, ನೋಡಿಕೊಂಡೇ ಕೂತಿದ್ದೆ. ಮತ್ತು ನನ್ನ ಹತ್ರ ಕೇಳ್ದ, ನೀನು ನನ್ನ ಪ್ರೀತಿ ಮಾಡ್ತಿದ್ದೀಯಾ ಅಂತ. ಅದಕ್ಕೆ ನಾನು ಹ್ಞೂ ಅಂತ ತುಂಬ ಪ್ರೀತಿ ಮಾಡ್ತೀನಿ ಅಂದೆ. ಅದಕ್ಕೆ ಅವನು, ಹಾಗಾದರೆ ನಾನು ನಿನಗೆ ಇವತ್ತು ಪ್ರೀತಿಯ ಸಂಕೇತ ಕೊಡ್ತೀನಿ ರಾತ್ರಿ ಅಂತ ಹೇಳಿ ನನ್ನ ಶಾಲನ್ನು ತೆಗೆದು ಎಸ್ದ. ನಾನು ತುಂಬ ಭಯಪಟ್ಟೆ ಮತ್ತು ನನ್ನನ್ನು ಮಂಚದಲ್ಲಿ ಜೋರಾಗಿ ಮಲಗಿಸ್ದ. ನಾನು ಹಾಂ ಅಂತ ಹೇಳಿದ್ದಕ್ಕೆ, ನಾನು ನಿನ್ನ ಜೊತೆ ಪ್ರೀತಿಯಿಂದ ವರ್ತನೆ ಮಾಡ್ತಾ ಇರೋದು. ನೀನು ನನ್ನ ಜೊತೆ ಪ್ರೀತಿ ಮಾಡ್ತೀಯಾ ಅಂದರೆ ಹೊರಗಡೆ ಒಂಚೂರು ಸೌಂಡ್ ಬರಬಾರ್ದು ಅಂತ ಹೇಳ್ದ. ಮತ್ತು ಅವನ ಕೈಯಿಂದ ಮುಖ ಸವರಿದ. ಅದು ಹೇಗಿತ್ತು ಅಂದರೆ ಉಗುರಿನಿಂದ ಗೀಚುವ ಹಾಗೆ ಇತ್ತು. ಕತ್ತು ಭಾಗ ಕಚ್ಚಿದ. ನಾನು ನೋವಿನಿಂದ ಕಿರಿಸ್ತಿದ್ದೆ. ಆಗ ನನ್ನ ಬಾಯಿಯನ್ನು ಕೈಯಿಂದ ಮುಚ್ಚಿದ. ಮತ್ತು ಇವತ್ತಿನ ರಾತ್ರಿ ಹೇಗಿತ್ತು ಅಂದರೆ ನನ್ನ ಕೊನೆ ರಾತ್ರಿ ಥರ. ಹೇಗೆ ಅಂದರೆ 10 ಜನ ಸೇರಿ ರೇಪ್ ಮಾಡೋ ಥರ ಇತ್ತು. ಎಲ್ಲ ಆದಮೇಲೆ ಸಾಲದು ಅಂತ ಸಿಗರೆಟ್ ಸೇದಿ ನನ್ನ ಕುತ್ತಿಗೆ ಸೈಡಲ್ಲಿ ಸುಟ್ಟು ಹಾಕ್ದ. ಮತ್ತು ಹೇಳ್ದ, ಇದು ನಾನು ನಿನಗೆ ಕೊಡ್ತಾ ಇರುವ ಮೊದಲನೇ ರಾತ್ರಿಯ ಗಿಫ್ಟ್ ಅಂತ. ನನಗೆ ಈ ನೋವಿನಿಂದ ರಾತ್ರಿಡೀ ನಿದ್ದೆನೇ ಬರ್ತಾ ಇರಲಿಲ್ಲ. ರಾತ್ರಿಡೀ ನಾನು ರಾಕ್ಷಸರ ಜೊತೆ ಮದುವೆ ಆಗಿದ್ದೀನಿ ಅಂದ್ಕೊಂಡು ಅಳ್ತಾ ಇದ್ದೆ. ಬೆಳಗ್ಗೆ ನನ್ನ ರೂಮ್ನ ಬಾಗಿಲು ತಟ್ಟೋ ಸೌಂಡ್ ಬರ್ತಾ ಇತ್ತು. ನಾನು ಈ ಅವಸ್ಥೆಯಲ್ಲಿ ಹೇಗೆ ಬಾಗಿಲು ತೆಗೀಲಿ ಅಂತ ವಾಶ್ರೂಮ್ಗೆ ಹೋಗಿ ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಬಂದೆ. ಬಂದು ನೋಡಿದಾಗ ನಾನು ಇಬ್ಬರು ಅತ್ತಿಗೆಯರು ನಿಂತಿದ್ದರು. ದಿನೇಶ್ ಬಾಗಿಲು ತೆಗೆದು ಹೋಗಿ ಮತ್ತೆ ಮಲಗಿದ್ದ. ನನ್ನ ಮುಖ ನೋಡಿ ನನ್ನ ಅತ್ತೆ ಕೇಳಿದ್ರು, ಮುಖದಲ್ಲೇನು ಈ ಥರ ಗೀಜಿರುವ ಹಾಗೆ ಗಾಯಗಳಾಗಿದೆ, ಏನಾಯಿತು ಅಂತ. ಆಗ ನಾನು, ಏನಾಯಿತು ಅಂತನಾ, ಇದು ನಿಮ್ಮ ಮಗ ಕೊಟ್ಟ ಪ್ರೀತಿ. ಅದು ಅಲ್ಲದೆ ಇಲ್ಲಿ ನೋಡಿ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ಅಂತ ನಾನು ಕತ್ತನ್ನು ತೋರಿಸ್ದೆ. ಆಗ ಅತ್ತೆ, ಅಯ್ಯೋ ಇದೇನು ಅಂತ ಹೇಳಿ ಅತ್ತಿಗೆ ಹತ್ರ, ನೀವು ನಿನ್ನೆ ಮಾತ್ರೆ ಕೊಡಲಿಲ್ವಾ ಅವನಿಗೆ ಅಂತ ಕೇಳಿದ್ರು. ಅದಕ್ಕೆ ಅವರು, ಕೊಟ್ಟಿದ್ದೆ, ಆದರೆ ನೀವು ಹೋಗಿ ಅತ್ತಿಗೆ, ನಾನು ಕುಡಿತೀನಿ ಅಂತ ಕೋಪ ಮಾಡ್ದ. ನಾನು ಬಂದೆ, ಅಬ್ಬಾ ಇನ್ನು ನಮಗಾಗಲ್ಲ ಮಾತ್ರೆ ಕೊಡೋಕ್ಕೆ, ಇನ್ನು ಅವನ ಹೆಂಡತಿ ಬಂದಿದ್ದಾಳೆ, ಅವಳಿಗೆ ಒಪ್ಪಿಸಿ ಅಂತ ಹೇಳಿದ್ರು. ಆಗ ನೀವು ಏನು ಮಾತಾಡ್ತಾ ಇದ್ದೀರಿ, ಏನು ಮಾತ್ರೆ, ಏನು ಮುಚ್ಚಿಡ್ತಾ ಇದ್ದೀರಿ ಅಂತ ಕೇಳಿದೆ. ಅದಕ್ಕೆ ಅತ್ತಿಗೆ, ಏನೂ ಇಲ್ಲ, ನನ್ನ ಮಗನಿಗೆ ಸ್ವಲ್ಪ ಡಿಪ್ರೆಷನ್ ಆಗಿದೆ, ಆದರೂ ಮಾತ್ರೆ ಅದಕ್ಕೆ. ನಾನು ಹೇಳಿದೆ, ಹಾಗಾದರೆ ಮೊದಲೇ ಯಾಕೆ ಹೇಳಿಲ್ಲ ನಮಗೆ ಅಂತ. ಅದಕ್ಕೆ, ಏನು ಹೇಳಿ, ನನ್ನ ಮಗ ಹುಚ್ಚ ಏನಲ್ಲ ನಿಮಗೆ ಹೇಳೋಕ್ಕೆ. ಅದಕ್ಕೆ ನಾನು, ಹಾಗಾದರೆ ಡಾಕ್ಟರ್ಗೆ ತೋರಿಸ್ಬೋದಲ್ಲ ಅಂತ. ಅದಕ್ಕೆ ಆ ಡಾಕ್ಟರ್ಗೆ ತೋರಿಸಿದ್ದೀವಿ, ಅವ್ರು ಹೇಳಿದರು ಮದುವೆಯಾಗಿ ಹೆಂಡತಿ ಪ್ರೀತಿ ಸಿಕ್ಕಿದ್ರೆ ಸರಿಯಾಗ್ತಾನೆ ಅಂತ. ನಾನೇನೂ ಹೇಳಿಲ್ಲ ಅತ್ತೆ, ಹಾಗಿದ್ರೂ ಹೀಗೆಲ್ಲ ಮಾಡಿದ್ದಾರೆ, ಇನ್ನು ಪ್ರೀತಿಯಿಂದ ಇರಬೇಕಾ, ನಾನೇನು ಇರಲ್ಲ, ನಾನು ಹೋಗ್ತೀನಿ. ಅದಕ್ಕೆ ಅತ್ತೆ, ಹೋಗು, ಮೊದಲೇ ನಿನ್ನ ಅಪ್ಪನಿಗೆ 100 ಟೆನ್ಷನು ಮತ್ತು ಮದುವೆ ಸಾಲ, ಅದು ಅಲ್ಲದೆ ನಿನ್ನ ತಂಗಿ ಮದುವೆಗೆ ಅವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಇನ್ನು ನೀನು ಹೋದರೆ ಅಪ್ಪ ಸಾಯ್ತಾರೆ ಅಷ್ಟೇ ಅಂತ ಹೇಳಿದ್ರು. ನಾನು ಇದೆಲ್ಲ ನೆನೆದು ಸುಮ್ಮನೆ ಆದೆ. ದಿನೇ ಅವನು ಟಾರ್ಚರ್ಸ್ ಮಾಡ್ತಾ ಇದ್ದ ಮತ್ತು ಮಾಡೋ ಕೆಲಸದಲ್ಲಿ ಏನಾದರೂ ಮಾಡಿ ಬಿಗಾಡಿಸಿ ಅತ್ತೆ ಮುಂದೆ, ನೋಡಮ್ಮ ಅವಳು ನನ್ನನ್ನು ಸಾಯಿಸೋಕ್ಕೆ ನೋಡ್ತಾ ಇದ್ದಾಳೆ, ನೋಡು ಈ ಊಟ ಮಾಡಿ ನೋಡು ಅಂತ ಹೇಳಿದಾಗ ಅತ್ತೆ ತಿಂದರು. ಅದರಲ್ಲಿ ತುಂಬ ಖಾರ ಇತ್ತು. ಅದಕ್ಕೆ ಅತ್ತೆ, ಏನೇ ಇಷ್ಟು ಖಾರ ಮಾಡಿ ಕೊಟ್ಟಿದ್ದೀಯಾ ಅಂತ. ನಾನು ಹೇಳಿದೆ, ಇಲ್ಲ ಅತ್ತೆ, ನಾನು ಖಾರನೇ ಹಾಕಿಲ್ಲ ಅಂತ ಹೇಳಿದ್ರು, ನಂಬಲೇ ಇಲ್ಲ ಮತ್ತು ಚೆನ್ನಾಗಿ ಬೈದರು. ಮತ್ತು ಅವತ್ತಿನಿಂದ ಎಲ್ಲ ರಾತ್ರಿ ಚಿತ್ರಹಿಂಸೆ ಕೊಡ್ತಿದ್ದ, ರಾಕ್ಷಸ ಥರ ಟ್ರೀಟ್ ಮಾಡ್ತಾ ಇದ್ದ. ಅವನಿಗೆ ಅದೇ ಪ್ರೀತಿ ಅನಿಸ್ತಾ ಇತ್ತು ಮತ್ತು ಹೇಳ್ತಿದ್ದ, ನೀನು ನೋವಿನಿಂದ ಅಳೋದನ್ನು ನೋಡಿದ್ರೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತೀಯ ಮತ್ತು ಒಂಥರ ಸಮಾಧಾನ ಆಗುತ್ತೆ ಅಂತ. ನಾನು ಅಂದ್ಕೊಂಡೆ ಅಮ್ಮನಿಗೆ ಕಾಲ್ ಮಾಡಿದಾಗ ಎಲ್ಲ ಹೇಳಬೇಕು ಅಂತ. ಫೋನ್ ಮಾಡಿದ ತಕ್ಷಣ ಅಮ್ಮ ಹೇಳ್ತಿದ್ರು, ನಿನ್ನ ಜ್ಞಾಪಕ ತುಂಬ ಬರುತ್ತೆ, ಆದರೆ ಅಲ್ಲಿಗೆ ಬರಬೇಕು ಅಂದರೆ ಏನಾದರೂ ತರಬೇಕಲ್ಲ, ಖಾಲಿಯಾಗಿ ಹೇಗೆ ಬರೋಕ್ಕೆ ಆಗುತ್ತೆ, ನಿನಗೆ ಗೊತ್ತಲ್ಲ ನಿನ್ನ ಮದುವೆ ಆದಮೇಲೆ ಅಪ್ಪನ ಸ್ಥಿತಿ ಅಂತ ಹೇಳಿ ಬೇಜಾರು ಮಾಡ್ತಾಯಿದ್ರು. ನಾನು ಸುಮ್ಮನೆ ಆಗ್ತಿದ್ದೆ.
ದಿನೇ ದಿನೇ ಅವ್ನು ಮಿತಿ ಮೀರಿ ಟಾರ್ಚರ್ ಮಾಡ್ತಾಯಿದ್ದ. ಅತ್ತೆ ಹೇಳ್ತಾಯಿದ್ರು, ಏನೂ ಇಲ್ಲ, ನೀನು ಅವ್ನ ಮುಂದೆ ಏನು ಮಾತಾಡೋಕ್ಕೆ ಹೋಗಬೇಡ, ಮತ್ತು ಪ್ರೀತಿಯಿಂದ ಇರು, ಸರಿಯಾಗ್ತಾನೆ ಅಂತ. ಹಾಗೆ ಒಂದಿನ ಕೆಲಸ ಮಾಡಬೇಕಾದ್ರೆ ತಲೆ ಸುತ್ತಿ ಬಿದ್ದೆ. ಎಚ್ಚರವಾದಾಗ ಬೆಡ್ ಮೇಲೆ ಇದ್ದೆ. ಪಕ್ಕದಲ್ಲಿ ಡಾಕ್ಟರ್ ಇದ್ದರು. ಹೇಳ್ತಾ ಇದ್ರು, ಅವಳು ಗರ್ಭಿಣಿ ಆಗಿದ್ದಾಳೆ ಮತ್ತು ಅವಳು ತುಂಬ ವೀಕ್ ಆಗಿದ್ದಾಳೆ, ಮಗು ಸತ್ತೋಗುತ್ತೆ ಮತ್ತು ಅವಳ ಜೀವಕ್ಕೂ ಹಾನಿಯಾಗುತ್ತೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ. ಅತ್ತಿಗೆಗೆ ತುಂಬ ಖುಷಿಯಾಯಿತು ಮತ್ತು ಹೇಳಿದ್ರು, ದಿನೇಶ್ ಮಗು ಆದಮೇಲೆ ಸರಿಯಾಗ್ತಾನೆ ಅಂತ. ಅತ್ತೆ ಅವತ್ತಿನಿಂದ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಮತ್ತು ಅತ್ತೆ ಹತ್ರನೇ ಮಲಸ್ಕೋತಿದ್ರು. ಅಮ್ಮ ಫೋನ್ ಮಾಡಿ ಹೇಳ್ತಾಯಿದ್ರು, ಸ್ವಲ್ಪ ದಿನಕ್ಕೆ ಅವಳನ್ನು ಕಳಿಸಿ ಅಂತ. ಆದರೂ ಅತ್ತೆ, ಅಲ್ಲಿದ್ರೇನು ಇಲ್ಲಿದ್ರೇನು ಎರಡೂ ಒಂದೇ ಅಲ್ವಾ, ನಿಮ್ಮ ಮಗಳು ಇಲ್ಲಿ ರಾಣಿ ಥರ ಇದ್ದಾಳೆ, ಮತ್ತು ಈಗ ಹೀಗೆ ಬೇರೆ ಇರೋದು, ಟ್ರಾವೆಲ್ ಸರಿ ಇರಲ್ಲ. ನಾನು ಅತ್ತೆ ಹತ್ರ ಮಲ್ಕೋಬೇಕಾದ್ರೆ ಅವ್ನು ಬಂದು, ಅವಳು ನನ್ನ ಹೆಂಡತಿ, ನಿನ್ನ ಜೊತೆ ಯಾಕೆ ಮಲ್ಕೋತಿದ್ದಾಳೆ, ಅವಳು ನನ್ನ ಪಕ್ಕ ಮಲ್ಕೋಬೇಕು ಅಂತ ಹೇಳಿದ್ದ. ಅತ್ತೆ ಮರೆತು, ಅಯ್ಯೋ ಬಿಡು, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಇನ್ನು ನಿನ್ನ ಚಿತ್ರಹಿಂಸೆಗೆ ಮಗು ಸಾಯುತ್ತೆ ಅಂತ ಹೇಳಿದ್ದೆ. ಅವನು, ಏನು ನನ್ನ ಮಗುನಾ, ಅದು ಹುಟ್ಟಬಾರ್ದು ಅಂತ ನನ್ನನ್ನು ಎಳ್ಕೊಂಡು ಹೋದ. ಅತ್ತೆ ಎಷ್ಟೇ ತಡೆಯೋಕ್ಕೆ ನೋಡಿದ್ರು ಅತ್ತೆನ ತಳ್ಳಿ ನನಗೆ ಕೊಟ್ಟ ಚಿತ್ರಹಿಂಸೆಯಿಂದ ನನ್ನ ಮಗು ಸತ್ತೋಯ್ತು. ಮತ್ತು ಅತ್ತೆ ಹೇಳಿದ್ರು, ಅಯ್ಯೋ ಒಂದು ಸಲ ಮಗು ಆಗಲಿ ಎಲ್ಲ ಸರಿಯಾಗುತ್ತೆ ಅಂತ. ಆದರೂ ನನ್ನ ಮನೆಗೆ ಕಳಿಸ್ಲೇ ಇಲ್ಲ. ಹಾಗೆ ಮತ್ತೆ ನಾನು ಗರ್ಭಿಣಿ ಆದೆ. ಆದರೆ ಈ ವಿಷಯ ದಿನೇಶ್ಗೆ ಗೊತ್ತಾಗದ ಹಾಗೆ ಇದ್ದರು ಮತ್ತು ನನ್ನನ್ನು ಅವನಿಂದ ದೂರನೇ ಮಡಗ್ತಿದ್ರು. ಮತ್ತು ನನ್ನ ಹತ್ರ ಬಂದರೆ ಅವನ ಅಣ್ಣಂದಿರು ಕರ್ಕೊಂಡು ಹೋಗ್ತಿದ್ರು. ಹೋಗಬೇಕಾದ್ರೆ ತುಂಬ ಹೊಡಿತಿದ್ದ. ಅವರಿಗೆ ಹಾಗೆ 9 ತಿಂಗಳು ಆಗಿ ನನಗೆ ಗಂಡು ಮಗು ಆಯಿತು. ನಾನು ಡಿಸ್ಚಾರ್ಜ್ ಆಗಿ ನನ್ನ ಮನೆಗೆ ಕಳಿಸ್ಲೇ ಇಲ್ಲ. ನನ್ನ ಅಲ್ಲೇ ಕರ್ಕೊಂಡು ಹೋದರು. ಮತ್ತು ದಿನೇಶ್ ನೋಡಿದ್ದೆ, ನಾನು ಹೊಡೆಯಲು ಬಂದ ಮತ್ತು ಮಗು ಕೊಂಡು, ಇದ್ಯಾರು ಮಗು? ಅದಕ್ಕೆ ಅತ್ತಿಗೆ ಹೇಳಿದ್ರು, ನಿಂದೆ ಕಣೋ ಅಂತ. ಅದಕ್ಕೆ, ನನ್ನ ಗಂಡು ಮಗುನ, ಅವನು ನನ್ನ ಥರ ಆಗ್ತಾನೆ, ಎಲ್ಲರೂ ಅವನನ್ನು ನನ್ನ ಥರ ಮಾಡಿಬಿಡ್ತಾರೆ ಅಂತ ಸಾಯಿಸಲು ಬಂದ. ಮತ್ತು ನಾನು ಮತ್ತು ಎಲ್ಲರೂ ತಡೆಯಲು ಬಂದಾಗ ಎಲ್ಲರನ್ನು ದೂಕಿ ನನ್ನ ಮಗುನ ಕೆಳಗೆ ತೆಗೆದು ಜೋರಾಗಿ ಎಸೆದ. ನನ್ನ ಮಗು ಅಲ್ಲೇ ಸತ್ತೋಯ್ತು. ಮತ್ತು ನಾನು ಕಿರುಚಾಡಿದೆ, ನನ್ನ ಮಗು ಅಂತ. ಆಗ ಅತ್ತೆ, ಯಾರು ಏನು ಹೊರಗಡೆ ಗೊತ್ತಾಗದ ಹಾಗೆ ಇರಿ, ಇದು ತನ್ನಾಗೆ ಸತ್ತೋಗಿದೆ ಅಂತ ಹೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ನನ್ನನ್ನು ರೂಮಲ್ಲಿ ಕೂಡಾಕಿ ಊತಾಕಿ ಬಂದರು. ಮತ್ತು ನನ್ನ ಮುಂದೆ ಅತ್ತೆ ಹೇಳಿದ್ರು, ನನ್ನ ಮಗನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಹಾಗೆ ಅವನ ಮಗುನ ತಾನೇ ಸಾಯಿಸಿದ್ದು. ಅದಕ್ಕೆ, ಅಯ್ಯೋ ನಿನ್ನ ಮಗ ಹುಚ್ಚಾಗಿದ್ದಾನೆ, ಮೊದಲು ಹುಚ್ಚಾಸ್ಪತ್ರೆಗೆ ಸೇರಿಸಿ, ನಿಮ್ಮಿಂದ ನನ್ನ ಮಗು ಸತ್ತೋಯ್ತು. ಅವನ ಮಗು ಮಾತ್ರ ಅಲ್ಲ, ಇದು ನಾನು ನೋವಿನಿಂದ ಹೆತ್ತ ನನ್ನ ಕರುಳು ಬಲ್ಲಿ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನೀವು ಹುಚ್ಚಾಸ್ಪತ್ರೆಗೆ ಸೇರಿಸಿಲ್ಲ ಅಂದರೆ ಅಂತ ಹೇಳಿ ಹೋಗ್ತಿದ್ದೆ. ದಿನೇಶ್ ಅವರು ಅಣ್ಣ ಕರ್ಕೊಂಡು ಹೋಗಿ ರೂಮಲ್ಲಿ ಕಟ್ಟು ಹಾಕಿದರು. ನನ್ನ ಮಗ ಹುಚ್ಚ ಅಲ್ಲ, ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟು ಅವ್ನು ಹೀಗೆ ಆಗಿದ್ದು ಅಂತ. ಅದಕ್ಕೆ ಯಾರು ಕೊಟ್ಟಿದ್ದು ಅಂತ ಕೇಳಿದೆ. ಅದಕ್ಕೆ ಅತ್ತಿಗೆ, ಅವನದು ಮತ್ತು ಅವನ ಫ್ರೆಂಡ್ಸ್ ಮಧ್ಯೆ ಜಗಳ ಆಗಿ ಫ್ರೆಂಡ್ಸ್ ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಕೊಡಬಾರ್ದ ಶಿಕ್ಷೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ಡ್ರಗ್ಸನ್ನು ಒಂದೇ ಬಾರಿಗೆ ಹೆಚ್ಚು ಕೊಟ್ಟಿದ್ದಾರೆ. ಮತ್ತು ಅವನು ಮೈಯಿಂದ ಬಟ್ಟೆ ತೆಗೆದು ಚೆನ್ನಾಗಿ ಹೊಡೆದು ಸಿಗರೆಟ್ನಿಂದ ಮೈಯನ್ನು ಸುಟ್ಟು ಹಾಕಿದ್ದಾರೆ. ನಾವು ನನ್ನ ಮಗನ ಕಾಣುತ್ತಿಲ್ಲ ಅಂತ ಹುಡುಕ್ತೇ ಇರೋ ಜಾಗನೇ ಇಲ್ಲ. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಅವರೇನೋ ಜೈಲಿಗೆ ಹಾಕಿದ್ರು. ಆದರೆ ನನ್ನ ಮಗ ಇದರಿಂದ ಡಿಪ್ರೆಷನ್ ಆಗಿಬಿಟ್ಟಿದ್ದಾನೆ. ನಾನು ತೋರಿಸ್ದೇ ಇರೋ ಆಸ್ಪತ್ರೆ ಇಲ್ಲ. ಎಲ್ಲ ಡಾಕ್ಟ್ರು ಅವ್ನ ಮದುವೆ ಆದರೆ ಸರಿಯಾಗ್ಬೋದು ಅಂತ ಹೇಳಿದರು. ಹಾಗೆ ಮದುವೆ ಮಾಡಿಸಿದ್ದು. ಆಗ ನನ್ನ ಅತ್ತೆ, ನಿಮ್ಮ ಕೈಯಲ್ಲಿ ಸರಿಯಾಗದೇ ಇರೋನು ನನ್ನ ಹತ್ರ ಹೇಗೆ ಸರಿಯಾಗ್ತಾನೆ? ಅಣ್ಣ, ನಿಮಗೆ ಅವ್ನು ಏಟು ಒಂದು ಸಲ ಸಹಿಸೋಕ್ಕಾಗದೆ ಕಟ್ಟು ಹಾಕಿದ್ದೀರಿ, ಆದರೆ ನಾನು ಎಷ್ಟು ದಿನದಿಂದ ಸಹಿಸ್ತಾ ಇದ್ದೀನಿ. ನಾನು ಹೆಣ್ಣಲ್ವಾ, ನನ್ನ ಕೈಯಲ್ಲಿ ಸಹಿಸೋಕ್ಕಾಗುತ್ತಾ? ಅವನಿಗೆ ನನ್ನನ್ನು ಹಿಂಸೆ ನೋಡಿದ್ರೇ ತೃಪ್ತಿ ಆಗುತ್ತೆ. ಏಕೆಂದರೆ ಅವನ ಫ್ರೆಂಡ್ಸ್ ಹತ್ರ ಆ ಥರ ಚಿತ್ರಹಿಂಸೆ ಸಾಯಿಸಿದ್ದಾನೆ. ಅದಕ್ಕೆ ಅವನು ಬೇರೆಯವರಿಗೆ ಅದೇ ರೀತಿ ಹಿಂಸೆ ಕೊಡ್ತಾನೆ. ಅತ್ತೆ, ನಿಮ್ಮ ಮಗ ಈ ಥರ ಇರೋದಕ್ಕೆ ನಿಮಗೆ ಇಷ್ಟು ಕಷ್ಟ ಆಗುತ್ತೆ, ಆದರೆ ನನ್ನ ಕಣ್ಮುಂದೆ ನನ್ನ ಮಗು ಸಾಯಿಸಿದ್ದಾನೆ. ಆದರೆ ನಾನು ಏನು ಮಾಡಬಾರ್ದು ನೀವೇ ಹೇಳಿ? ಇನ್ನು ಇಲ್ಲೇ ನಾನು ಜೀವಿಸಿದರೆ ನನಗೆ ಯಾವತ್ತೂ ನೆಮ್ಮದಿ ಸಿಗಲ್ಲ. ನಾನು ಹೋಗ್ತೀನಿ ನನ್ನ ಮನೆಗೆ. ಯಾವತ್ತೂ ಒಂದು ಹೆಣ್ಣಿನಿಂದ ಗಂಡ ಸರಿಯಾಗ್ತಾನೆ ಅಂತ ಹೆಣ್ಣಿಗೆ ಚಿತ್ರಹಿಂಸೆ ಕೊಡಬೇಡಿ. ತಂದೆ ತಾಯಿ ಹತ್ರ ಸರಿಯಾದವನು ಒಂದು ಹೆಣ್ಣಿನಿಂದ ಸರಿಯಾಗ್ತಾನೆ ಅಂತ ಹೇಗೆ ಹೇಳ್ತೀರಿ? ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.